ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಫ್ರೆಂಡ್ಸ್. ಇವತ್ತೇನು ಅಂತಂದರೆ ಒಂದೇ ದಿನದಲ್ಲಿ 6000 ದುಡ್ಡನ್ನ ಡಮಾರ್ ಮಾಡ್ಕೊಬಂದಿದ್ದೀವಿ. ಏನೇನು ಅಂತ ಹೇಳಿದ್ರೆ ಶಾಪಿಂಗ್ಸ್ ನೋಡಿಲಿ, ಡಾಲು ನೋಟು, ನನ್ನ ಮಗಳು ಸ್ಲಿಪ್ಪರ್ಸ್ ಅಂತೂ ಏನು ತಗೋತಾಳೆ ಅಂದರೆ ಮೊನ್ನೆ ಬರ್ಡೇಗೆ ಅಷ್ಟೊಂದು ಜೊತೆ ಸ್ಲಿಪ್ಪರ್ ಕೊಡಿಸಿದ್ದೀನಿ. ಸ್ಲಿಪ್ಪರು ಅದು ಏನು ಬಿಡ, ನೀವು ತಲೆ ಕೆಡಿಸ್ಕೊಳ್ಬೇಡಿ. ಏನಂತಂದರೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಶವರ್ಮ ತೊಗೊಂಡ್ರು. ಇದು ಫಿಶ್ಶು ತೋರಿಸ್ತೀನಿ ಓಪನ್ ಆದ ತಕ್ಷಣವೇ. ಫಿಶ್ಶು ಅದ್ರ ಜೊತೆಗೆ ಓಪನ್ ಮಾಡಿ ಪ್ಲೇಟಿಗೆ ಹಾಕಿ. ಹೆಣ್ಮಕ್ಳು ಪ್ರಾಬ್ಲಮ್ಸ್. ಶಾಂಪೂ, ನೋಡಿ ಶಾಂಪೂ, ಈ ಬೋಬನ್ ಬಿಸ್ಕೆಟ್ ತಿಂತಾರಂತೆ ನನ್ನ ಮಗಳು ನೋಡಿ. ಆಯಿತಾ. ಅದಾದಮೇಲೆ ವೆಜಿಟೇಬಲ್ ಜಾಮ್ ತಗೋ ಅಂತ ಹೇಳಿದ್ರೆ ಚಾಕ್ಲೇಟ್ ನಟ್ಸ್ ಜಾಮ್ ಅಂತ ಇದು ನೋಡಿ. ನ್ಯೂಟೆಲಾ ಏನೋ ಜಿಯೋ ಹೋದಂಗೆ ಆಡ್ತಿದೆ ನೋಡಿನ ಮಗಳದ್ದು. ಸೋಪು, ಕಂಫರ್ಟ್, ವಿಡಿಯೋ ಹಾಕೊಂಡಿದ್ದೀವಿ. ಈ ಕ್ಲಿಪ್ಪು, ಇದು ಚಿಕ್ಕದು ಹೆಣ್ಮಕ್ಳಂದ್ರೆ ನೋಡಿ ನೋಡಿ ಎಷ್ಟೆಲ್ಲ ಖರ್ಚು ಬರುತ್ತೆ ಅಂತ. ಆಮೇಲೆ ಪೇಸ್ಟ್, ಕೋಲ್ಗೇಟ್ ವಿಸಿಬಲ್ ವೈಟ್ ಪ್ಲಸ್ ಅನದರ್ ಇನ್ನೊಂದು ಅದಕ್ಕೆ ಯಾವುದು. ಅದ್ರ ಜೊತೆಗೆ ಇದೊಂದು ತೊಗೊಂಡೆ. ಇದೇನೋ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ಸೋಣ ಮಾರ್ನಿಂಗ್ ಅಂದ್ಬಿಟ್ಟು ಒಂದು ಸ್ಪೂನ್ ಏನೋ ಹಾಕಿ ತಿನ್ನಿಸುವ ಅಂತೇಳಿ. ಜೊತೆಗೆ ಶುಗರ್ ಜಸ್ಟು ಇದಕ್ಕೆ ಹೋದಾಗ. ಆಮೇಲೆ ಒಂದು ಚಾಕು ತೊಗೊಂಡಿದ್ದೀನಿ ಅಡುಗೆ ಮನೆ ಕಟ್ಟಿಗೆ ಅಂತ ಹೇಳಿ. ಜಸ್ಟ್ ಇಷ್ಟಕ್ಕೆಲ್ಲ ಬರೀ ಜಸ್ಟ್ ಇಷ್ಟಕ್ಕೇ 3000 ಸಮಥಿಂಗ್ ಆಯಿತು. ಬರೀ ಒಂದು ಡಾಲು ಇದಕ್ಕೆ ಅದಕ್ಕೆಲ್ಲ 1000 ರೂಪೀಸ್ ಪೇ ಮಾಡಿ ಬಂದ್ವಿ. ಅದು ಬಿಲ್ಲು ಗಾಡೀಲಿ ಉಳ್ಕೊಳ್ತು ಅನಿಸುತ್ತೆ ನೋಡಿ. ಇಷ್ಟೇ ಶಾಪ್ ಮಾಡಿದ್ದು. ಡಮಾರ್ 6000 ಡಮಾರ್ ಫುಡ್ಡು ಇಷ್ಟು ಐಟಮ್ಸ್ಗೆ. ಒಂದು ಫೋಟೋ ತೆಗಿತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಪ್ರತಿಯೊಂದು ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತಂತೆ, ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆ ಆದರೂ ನಮಗೆ ಸಂತೋಷ ಸಿಗ್ಬೋದಲ್ಲ ಅನ್ನೋ ಭರವಸೆ ಮೇಲೆ ಅಲ್ವಾ? ನಿಮಗೂ ಹಾಗೆ ಇದ್ದರೆ ಕಮೆಂಟ್ ಮಾಡಿ. ನೋಡಿ, ಒಂದು ಅಂಜಲ್ ಫಿಶ್ಶು, ಇನ್ನೊಂದು ಜಿಲೇಬಿ ಫಿಶ್ಶು, ಜೊತೆಗೆ ಅದು ಏನೋ ಚಿನ್ನ ಒಂದಲ್ಲ ಪ್ರಾನ್ಸು. ನನ್ನ ಮಗಳಿದು ಮೀಮಿಗೆ ಸಂಬಂಧಪಟ್ಟಿದ್ದು ತರೋದು ಬೇಡ ಅಲ್ಲೋ ಅದು ತಂದಿದ್ವಿ. ಜೊತೆಗೆ ನೋಡಿ ಇಲ್ಲಿ ಕೈಲಿ ಇಟ್ಕೋತಾರೆ. ಇದು ಇನ್ನು ಶಾಪಿಗೆ ಹೋಗಿ ಬಂದು ಅಷ್ಟೊಂದೆಲ್ಲ ಖರ್ಚಾಯ್ತಲ್ಲ ಅನ್ನೋ ಬೇಜಾರಲ್ಲಿ ಫುಡ್ಡು ಹೊರಗಡೆಯಿಂದನೇ ತೊಗೊಬಂದಿದ್ದು ನೋಡಿ. ಇನ್ನು ಫುಡ್ ತಿನ್ನೋ ಟೈಮು ಫುಡ್ ತಿಂದು ಹೆಂಗಿತ್ತವ ಶವರ್ಮ. ಮನೆ ಫುಡ್ ಮಾತ್ರ ಹೋಗಲ್ಲ ಈಕೆಗೆ, ಹೊರಗಡೆಯಿಂದ ಫುಡ್ ಅಂತ ಸಾಕಾದಾಗ ಹೋಗುತ್ತಲ್ಲ ಕಂದ. ಅಷ್ಟೊಂದು ಅಲ್ಲಿ ಖರ್ಚು ಮಾಡಿಸಿ ಮತ್ತು ತಿಂಡಿ ಊಟಕ್ಕೆಂತ ಇಲ್ಲಿ ಇಷ್ಟೊಂದು ಖರ್ಚು, ಫುಲ್ಲು ಖರ್ಚು. ಹೋಗಿರೋ 2 ಅವರ್ಗೆ ಮುಗಿದ ಕತೆ ನಮ್ಮದು. ಪ್ರಾನ್ಸ್ ತಂದಿರೋದು ನೋಡಿ. ಎಮ್ಮಿ ಟೇಸ್ಟ್ ಇದೆ. ಜಸ್ಟ್ ಟೇಸ್ಟ್ ಮಾಡು. ಮಗಳು ಏನೂ ತಿನ್ನಲ್ಲ. ನನ್ನ ಮಗಳದೆಲ್ಲ ತಿಂದಾಯಿತು. ಇನ್ನು ಫೈನಲಿ ಇರೋದು ಪಿಸೋ ತಿಂದರೆ ಇವತ್ತಿನ ಫುಡ್ಡು ಮುಗೀತು ಅಂತಲೇ ಅರ್ಥ. ಸೊ ನನಗೆ ಸ್ವಲ್ಪ ಫಿಶ್,
ಜಾಸ್ತಿನೇ ಇಷ್ಟ. ಸೊ ನೋಡುವ, ತಿನ್ನಲೇನು ತಿನ್ನವಾ ಮೂಡೋಯ್ತು. ಶರ್ಮ ತಿನ್ನಲ್ಲ, ನಾನು ತಿನ್ನಿಸ್ಲಾ? ಚಿಕ್ಕ ಚಿಕ್ಕ 2 ಪೀಸ್ ಅದೆಲ್ಲ ಇಲ್ಲ, ಫಿಶ್ ತಿನ್ಬೇಕಷ್ಟೆ. ಅಗತ್ತೀನಿ ಚೆನ್ನಾಗಿ. ಚಟ್ನಿ ಇರಬೇಕು. ತೆಕ್ಕತೀನಿ ಚಟ್ನಿ. ಓಪನ್ ಮಾಡಮ್ಮ, ನನ್ನ ಕೈ ಆಗುತ್ತೆ. ಕೆಂಪು ಅಂಗಡಿ ನಿಮ್ಮೇನು ಬೇಕಾ? ಮೆಣಸು ಹಾಕಬಹುದು. ಖಾರ ಜಾಸ್ತಿ ತಿಂದಷ್ಟು ಗ್ಯಾಸ್ಟ್ರಿ ಅಂತಂದರೆ ಖಾರ ತಿಂದು ಕೇಳ್ತಾರೆ ಮೇಡಮ್ ಅವರು. ಆ್ಯಕ್ಚುಲಿ ನಾವು ತಗೊಬಂದಿದ್ದ ಫಿಶಿನ ಕತೆ ಏನು ಅಂದರೆ, ಯಾರೋ ಒಬ್ಬರು 8 ಫಿಶ್ ಕೇಳ್ಕೊಂಬಂದಿದ್ರು. ಏಂಜಲ್ ಫಿಶ್, 8 ಫಿಶ್ ಅದುವೆ ಏಂಜಲ್. ಫಿಶ್ ಹೆಂಗೆ ತಿನ್ಸೋದು ಅಂದರೆ ಬುದ್ಧಿಶಕ್ತಿ, ಬುದ್ಧಿ ಹೊಡಲಿ ಅಂತ ಮೇಡಮ್, ಬೇಗ ಬೇಗ ಡಾಕ್ಟರ್ ಆಗಲಿ ಅಂತ. ಕ್ವಾತಿನೂ ಆಯಿತು. ಫಿಶ್ ತಿಂದಮೇಲೆ ಆದ್ಮೇಲೆ ಸಿಗ್ತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ ನಾನು. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಸೊ ಗುಡ್ ನೈಟ್ ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.